ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದೆಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಎಲ್ಲೆಂದರಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ಸುರೇಶ್ ಅಬ್ಬಿಗೇರವರ ಜಮೀನಿನಲ್ಲಿದ್ದೇವೆ. ಇಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಲಭ್ಯವಾಗ್ತಾ ಇದ್ದಾವೆ. ಸುಮಾರು ನೂರಾರು ವರ್ಷಗಳ ಹಿಂದೆ ಈ ಒಂದು ಬಾವಿಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಅಂತ ಸಮಯದಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ಸಿಗುವಂತ ಪ್ರಾಚ್ಯಾವಶೇಷಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಏನು ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಏನು ಶಿಲೆಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇವು ಯಾವ ಕಾಲದಲ್ಲಿ ತೆಗೆದುಕೊಂಡು ಬಂದಿದ್ರು ಮತ್ತು ಈ ಬಾವಿನ ಜಮೀನುದಾರರು ಏನಿರ್ತಾರೆ ಅವರನ್ನ ಕೇಳೋಣ. ಮೇಡಮ್, ಇದನ್ನ ಯಾವಾಗ ನಿರ್ಮಾಣ ಮಾಡಿದ್ರಿ, ಎಲ್ಲೆಲ್ಲಿ ತಗೊಂಡ್ಬಂದಿದ್ರು ಎಲ್ಲ ಪ್ರಾಚ್ಯಾವಶೇಷಗಳಂತ? ನಮ್ಮ ಅಜ್ಜ ಅಮ್ಮರು ತಂದು ಕಟ್ಟ್ಯಾರ್ರಿ ಹಿಂದ. ಅವ್ರು ನಮಗೆ ಅಷ್ಟು ಗೊತ್ತಿಲ್ರಿ. ಗುಡಿ ಕಲ್ಲು ತಂದು ಕಟ್ಟೀವಿ ಹಿಂದ ಅಂತ ಹೇಳಿದ್ದಷ್ಟ ಗುರ್ತ್ರಿ ನಮ್ಗೆ. ಏನೇನಿದಾವ್ರಿ ಇದರಲ್ಲಿ? ಇದರಲ್ಲಿ ಶಿವನ್ ಮೂರ್ತಿ ಐತ್ರಿ, ಗೋಪುರ ಐತಿ, ಆಮೇಲೆ ಈಶ್ವರ ಅದಾರ ಆ ಕಡೆ, ಆಮೇಲೆ ಆ ಕಡೆ ನರಸಿಂಹ ಮೂರ್ತಿ ಭಾಳಷ್ಟು ಅದಾವ್ರಿ. ಏನ್ ಅನಿಸುತ್ತಮ್ಮ ದೇವಸ್ಥಾನದ ಮೂರ್ತಿಗಳು? ನಮಗೆ ಸಂತೋಷ ಆಗತ್ರಿ. ಅವೆಲ್ಲ ನಾವು ಇಲ್ಲಿ ನಮ್ಮ ಬಾವಿ ಒಳಗೆ ಅದಾವಂತಂದು ಇತಿಹಾಸ ಹೇಳುವಂಥ ಕಲ್ಲುಗಳು ನಮ್ಗೆ ಬಾವಿ ಒಳಗೆ ಅದಾವಂತ ನಮ್ಗೆ ಸಂತೋಷ ಆಗತ್ರಿ. ಕೇಳಿದ್ರೆ ಕೊಡ್ತೀರಿ ಸರ್ಕಾರದವರು? ನಮ್ಗೆ ಬಾವಿ ನಿರ್ಮಾಣ ಮಾಡಿಕೊಡ್ಬೇಕ್ರಿ. ಹೆಂಗೈತಿ ಹಂಗ ಬಾವಿ ನಿರ್ಮಾಣ ಮಾಡಿ ಕೊಟ್ರೆ ನಾವು ಕೊಡ್ತೀವ್ರಿ. ಯಜಮಾನ್ರೆ, ಈಗ ಇದು ಯಾವಾಗ ಲಕ್ಕುಂಡಿ ಆಯ್ತು, ಯಾವಾಗ ತಗೊಂಬಂದು ಹಾಕಿದಾರೆ ಇದನ್ನಂತ? ಅದು ಒಂದು 60-70 ವರ್ಷದಿಂದ ಇದನ್ನು ಮಾಡಿರ್ಬೋದ್ರಿ ಬಹುಶಃ. ನಮಗೂ ಅದು ಇದಿಲ್ಲ, ಯಾಕಂದ್ರೆ ನಾವು ಸಣ್ಣರಿದ್ವಿ ಅವಾಗ. ಅವಾಗ ಎಲ್ಲಿ ಬೇಕು ಅಲ್ಲಿ ಬಿದ್ದಿದ್ದು ಕಲ್ಲು ಅವನ್ನ ಗುಡಿ ಕೆರೆಯಾಗ ಅಲ್ಲಿ ಇಲ್ಲಿ ಬಿದ್ದಿದ್ದು ಅವ್ನು ತೊಗೊಂಬಂದು, ಅವಾಗ ಕಲ್ಲು ಸಿಗ್ತಿದ್ದಿಲ್ರಿ ಹೆಚ್ಚಾಗಿ. ಅವನ್ನ ತಂದು ಹಿರಿಯರು ಕಟ್ಟಾರ್ರಿ ಅವನ್ನ. ಇದು ಬಾವಿ ಭಾಳ ದಿನದ್ರಿ, ಅದು ನಮಗೆ ಗೊತ್ತಿಲ್ರಿ. ಇದು ಬಾವಿದು ನಿರ್ಮಾಣ ಮಾಡಿದ್ದು ಗುರ್ತೈತಿ, ಯಾಕಂದ್ರೆ ಬಿದ್ದಿತ್ರಿ ಇದು. ಅವನ್ನ ಕಲ್ಲು ಕಡಿಮೆ ಬಿದ್ದಿದ್ದು ತಂದು ಅವನ್ನ ಕಟ್ಟಾರ್ರಿ. ಈಗ ಲಕ್ಕುಂಡಿ ಯಾವಾಗ ಅಂದ್ರೆ ಮುಚ್ಚಿದ್ರನ ಪೂರ್ವ ಉತ್ಖನನ ಮಾಡಿದ್ರೆ ಗೊತ್ತಾಗತ್ತಂತ, ನೈಜ ಲಕ್ಕುಂಡಿ ಎಲ್ಲಿ ಸಿಗತ್ತಂತ? ಅದು ಉತ್ಖನನ ಮಾಡಿದ್ರೆ ಗುರ್ತಾಗೋದ್ರಿ. ಯಾಕಂದ್ರೆ ಊರು ತುಂಬಾನು ಗುಡಿ ಅದಾವ ಬಿಡ್ರಿ. ಅವು ಎಲ್ಲಿ ತೆಗಿತೀರಿ ನೀವು ಗುಡಿದ ಅವಶೇಷಗಳನ್ನು ಸಿಗ್ತಾವು. ಯಾಕಂದ್ರೆ ಹಿಂದೆ ನಾವು ಗ್ರಾಮ ಚೌಡಿ ನಿರ್ಮಾಣ ಮಾಡೋ ಮುಂದೆ ಬುನಾದಿ ಇದ್ದಿದ್ದಿಲ್ಲ. ಅದಕ್ಕೆ ಬುನಾದಿ ತೆಗೆದ್ರೆ ಅದ್ರ ಒಳಗೆ ಇವು ಆಣಿ ಇವು ಇದನ್ನು ಮಾಡಿರ್ತಾರೆ, ಸೊಂಡಿವು ಅವನ ಮೂರ್ತಿನ ಅವ್ನ ತಂದು ಹೊರಗೆ ಅಲ್ಲಿ ಇದನ್ನ ಮಾಡಿ ಗುಡಿ ಮುಂದೆ ಅವನ್ನ ಇಟ್ಟರ್ರಿ. ಅಲ್ಲಿ ಎಲ್ಲ ಸಿಗ್ತಾವ್ರಿ. ಎಲ್ಲರಾಗಿರಿ ನೀವು ಲಕ್ಕುಂಡಿ ಒಳಗೆ ಅವಶೇಷಗಳು ಮಾತ್ರ ಅದಾವ್ರಿ. ಅಂದ್ರೆ ಯುದ್ಧದ ಸಮಯದೊಳಗೆ ಯಾಕೆ ಈ ರೀತಿ ಮುಚ್ಚಿದ್ರು ದೇವಸ್ಥಾನಗಳಂತ? ಏನೋ ಹಿಂದೆ ಹಿರಿಯರು ಹೇಳ್ತಿದ್ರಿ, ಪಟಾಂಡ್ರ ಹಾವಳಿ ಅಂತ ಹೇಳಿ ಮಾಡ್ತಿದ್ರಂತ. ಅವ್ರು ಬಂದು ಎಲ್ಲ ಅವನ್ನೆಲ್ಲ ಇದನ್ನ ಗುಡಿನ ಅವನ್ನ ನಾಶ ಮಾಡಿ, ಈಗಲೂ ಈಗಿರೋ ಗುಡಿಯೊಳಗೂ ಶಿಲೆಗಳು ಮುಕ್ಕಾಗ್ಯಾವ್ರಿ. ಅವು ಅಂದ್ರೆ ಏನು ನಾಶ ಆಗ್ಯಾವ್ರಿ. ಅವನ್ನೇನ ಇದು ಮಾಡ್ತಿದ್ದ ಗುಡಿ ಮುಚ್ಚಿದ್ರಂತ್ರಿ ಅವಾಗ ಹಿಂದಿನ ಕಾಲದೊಳಗ. ಹೌದು ಹೌದು ಹೌದು. ನಮ್ಮ ಗುಡಿ ಎಲ್ಲವೂ ಇವನು ಪೂರ್ತಿ ಮುಚ್ಚಿ ಆಮ್ಯಾಗ ಅವ್ರದ್ದು ಹಾವಳಿ ಕಡಿಮೆಗಿಂದ ಇದನ್ನ ಮಾಡ್ಕೊಂತ. ಅವು ಕಾಶಿ ವಿಶ್ವನಾಥ ಗುಡಿ ಅವೆಲ್ಲ ಗುಡ್ ಇದ್ದಂಗಿತ್ರಿ, ಅದು ಮ್ಯಾಗ ಅವೆಲ್ಲ ಮುಚ್ಚಿದ್ರಂತ ಅಂತಾರ್ರಿ. ನಮ್ಗೆ ಅದು ಮಾಹಿತಿ ಇಲ್ಲ. ಒಟ್ಟು ಮಣ್ಣಾಗ ಅದ ಹೌದು ಹೌದು ಹೌದು. ಮತ್ತೆ ಕೆಡವಿನೂ ಬಿಟ್ಟರೋ ಏನೋ ಗೊತ್ತಿಲ್ಲ ನಮಗೆ ಹಿಂದಿಲ್ದು. ಆದ್ರ ಅವಶೇಷ ಮಾತ್ರ ಜಗ್. ಈಗ ಇದನ್ನ ಕೇಳಿದ್ರೆ ಕೊಡ್ತೀರಿ ಸರ್ಕಾರಕ್ಕೆ? ಕೊಡ್ತೀವ್ರಿ. ನಮ್ಗೆ ಬಾವಿ ನಿರ್ಮಾಣ ಮಾಡಿ ಕೊಟ್ರ ನಮ್ದೇನು ಅಭ್ಯಂತರ ಇಲ್ಲ. ಈಗ ನೀವು ಅಲ್ಲಿ ಬಿದ್ದಿದ್ರೆ ಇನ್ನೂ ಎಲ್ಲಾರು ಹಾಳಾಗ್ತಿದ್ವಿ, ನೋಡಕ್ ಸಿಗ್ತಿದ್ದಿಲ್ಲ. ಈಗ ನಾವು ಒಳ್ಳೆ ರೀತಿಯಿಂದ ಅವ್ರ ಹಿರಿಯರು ಕಟ್ಟ್ಯಾರ, ಅದನ್ನು ನಾವು ಏನು ಮಾಡಿಲ್ಲ, ಅದನ್ನು ಕೆಡಿಸಿಲ್ಲ. ಅದನ್ನ ಹೆಂಗೈತಿ ಅದನ್ನ ಸ್ವಚ್ಛಾಗಿ ಇದನ್ನ ಮಾಡಿಕೊಂಡು ಪೂಜೆ ಸಹಿತ ಮಾಡ್ತಿರ್ತೀವಿ ನಾವು. ಇದನ್ನ ಬೇಕಂದ್ರೆ ನಾವು ಕೊಡ್ತೀವಿ. ನಮಗೆ ಹೆಂಗೈತೆ ಹಂಗೆ ಗುಡಿ ಇದ ಬಾವಿ ಕಟ್ಟಿಸ್ಕೊಟ್ರೆ. ಸ್ಥಳೀಯರು ಇದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಎಲ್ಲೆಂದ್ರಲ್ಲಿ ಸಿಗ್ತಾವು? ಈಗ ಊರಾಗ ಸಿಗ್ತಾವು, ಬಾವಿ ಒಳಗೆ ಸಿಗ್ತಾವು, ಎಷ್ಟು ಸಂಪತ್ತು ಐತಿ ನಿಮ್ಮ? ಸರ್, ನಮ್ಮಲ್ಲಿ ಲಕ್ಕುಂಡಿ ಒಳಗ್ರಿ ಊರೊಳಗೆ ಸಂಪತ್ತು ಎಲ್ಲಲ್ಲಿ ಐತ್ರಿ. ಸಂಪತ್ತಿಲ್ಲ ಅಂತ ನಾವು ಹೇಳಕ್ತಾ ಇರಲ್ಲ. ಆದ್ರೆ ಒಂದೊಂದು ಇದ್ರೊಳಗೆ ಒಂದೊಂದು ಬಗದು ಚೌಡಿ ಕಟ್ಟ್ಯಾರ, ಒಂದೊಂದು ಸೈಡ್ ಪಂಚಾಯತಿ ಕಟ್ಟ್ಯಾರ, ಒಂದೊಂದು ಇವು ಕಟ್ಟ ಗೌರ್ಮೆಂಟ್ ಇದ್ರೊಳಗೆ ಅದಾವ್ರಿ. ನಮ್ಮಲ್ಲಿ ಅವ ಶಿಲೆಗಳು ಭಾಳ ಅದಾವ. ಇಲ್ಲೇ ನೋಡ್ರಿ, ಈಗ ಊರು ಬಿಟ್ಟು ಇದು 1 ಕಿಲೋಮೀಟ್ರ್ ಐತಿ. ಇದು ಇಲ್ಲೇ ಬಾವಿ ಒಳಗೆ ಬಂದೀವಿ. ಈಗ ಇಲ್ಲೇ ನೋಡತಕ್ಕಂಥ ಶಿಲೆಗಳು ಇಲ್ಲೇ ಅದಾವ. ಇದ್ರೊಳಗೆ ಹಿಂದಿನ ಹಿರಿಯರು ಇವನ್ನ ಭಾಳ ಇದು ಮಾಡಿ ಸೆಕ್ಯೂರಿಟಿ ಮಾಡಿ ಕಟ್ಟ್ಯಾರ. ಆದ್ರೆ ನಾವು ಈಗ ಏನಪ್ಪ ಅಂತಂದ್ರೆ ನಾವು ಮೆಚ್ಚುವಂಥದ್ರಿ ಇದು. ಈಗ ದಿಲ್ಲಿವರೆಗೂ ನಮ್ಮ ಲಕ್ಕುಂಡಿ ಪ್ರಸಿದ್ಧ ಆಗೈತಿ. ನಮ್ಮ ಕ್ಷೇತ್ರಗಳ PC ಗದ್ದಿಗೌಡರು 2 ಸಲ ಆರಿಸಿ ಬಂದಾರ. ಅವ್ರಿಗೆ ನಾವು ಕೃತಜ್ಞತೆ ಹೇಳ್ತೀವಿ. ಯಾಕಂದ್ರೆ ಕಡೆ ಊರವ್ರಿಗೆ ಲಕ್ಕುಂಡಿ ಅನ್ನೋದು
ಸಾಹೇಬ್ರಿಗೆ. ನಮ್ಮ ಸಾಹೇಬ್ರು ಒಂದು ಸ್ವಲ್ಪ ಚಕಡೆ ಒಂದು ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದ್ರಂದ್ರೆ ಅವ್ರದ್ದು ಒಂದು ಹೆಸರು ಉಳಿತೈತಿ. ಲಕ್ಕುಂಡಿಲಿಂದ ಆರಿಸಿ ಬಂದಾರ ಅವರು. ಲಕ್ಕುಂಡಿ ದಿಲ್ಲಿವರೆಗೆ ತೊಗೊಂಡು ಹೋಗ್ಲಿ ನಮ್ಮ ಸಾಹೇಬ್ರು ಅಂತೇಳಿ ನಾವು ಕೇಳ್ತೀವಿ. ಅಭಿವೃದ್ಧಿ ಆಗ್ಬೇಕು. ಆದ್ರೆ ನಮ್ಮ ಗದ್ದಿಗೌಡ ಸಾಹೇಬ್ರು ಸ್ವಲ್ಪ ಯಾಕೆ ಗಮನ ತಗೋಲ್ರಿ. ಅದಕ್ಕೆ ನಮ್ಮ ದಿಲ್ಲಿ ಒಳಗೆ ಹೋಗೈತಪ್ಪ ನಮ್ಮ ಸಾಹೇಬ್ರು ಈಗಾರ ದಿಲ್ಲಿ ಒಳಗೆ ನೋಡಿಕೊಂಡು ನಮ್ಮ ಟಿ ವಿ ಮಾಧ್ಯಮದವರಿಗೆ ಎಲ್ಲ ಟಿ ವಿ ಮಾಧ್ಯಮದವರಿಗೆ ದಿಲ್ಲಿ ಒಳಗೆ ಲಕ್ಕುಂಡಿ ಹೋಗೈತೆ ಅನ್ನೋದು ಮಾಧ್ಯಮದವ್ರು ತೋರಿಸ್ಯಾರ. ನಮ್ಮ ಸಾಹೇಬ್ರು ಅಲ್ಲಿಂದರ ನಮ್ಮ ಲಕ್ಕುಂಡಿ ಕಡೆ ಗಮನ ಕೊಡ್ಲಿ ಅಂತೇಳಿ ನಾವು ಕೇಳ್ಕೊಂತೀವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಲಕ್ಕುಂಡಿ ಗ್ರಾಮದ ಮೂಲೆ ಮೂಲೆಯಲ್ಲಿ ಸಿಗ್ತಾ ಇದ್ರು. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತ ಜಮೀನಿನಲ್ಲಿ ಕೂಡ ಪ್ರಾಚೀನ ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಎಲ್ಲೆಂದರಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ಸುರೇಶ್ ಅಬ್ಬಿಗೇರವರ ಜಮೀನಿನಲ್ಲಿದ್ದೇವೆ. ಇಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಲಭ್ಯವಾಗ್ತಾ ಇದ್ದಾವೆ. ಸುಮಾರು 100 ವರ್ಷಗಳ ಹಿಂದೆ ಈ ಒಂದು ಬಾವಿಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಅಂಥ ಸಮಯದಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ಸಿಗುವಂಥ ಪ್ರಾಚ್ಯಾವಶೇಷಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಏನು ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಏನು ಶಿಲೆಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇವು ಯಾವ ಕಾಲದಲ್ಲಿ ತೆಗೆದುಕೊಂಡು ಬಂದಿದ್ರು ಮತ್ತು ಈ ಬಾವಿನ ಜಮೀನುದಾರರು ಏನಿರ್ತಾರೆ ಅವರನ್ನ ಕೇಳೋಣ. ಮೇಡಮ್, ಇದನ್ನ ಯಾವಾಗ ನಿರ್ಮಾಣ ಮಾಡಿದ್ರಿ, ಎಲ್ಲೆಲ್ಲಿ ತಗೊಂಡ್ಬಂದಿದ್ರು ಎಲ್ಲ ಪ್ರಾಚ್ಯಾವಶೇಷಗಳಂತ? ನಮ್ಮ ಅಜ್ಜ ಅಮ್ಮರು ತಂದು ಕಟ್ಯಾರ್ರಿ ಹಿಂದ. ಅವ್ರು ನಮಗೆ ಅಷ್ಟು ಗೊತ್ತಿಲ್ರಿ. ಗುಡಿ ಕಲ್ಲು ತಂದು ಕಟ್ಟೀವಿ ಹಿಂದ ಅಂತ ಹೇಳಿದ್ದಷ್ಟ ಗುರ್ತ್ರಿ ನಮ್ಗೆ. ಏನೇನಿದಾವ್ರಿ ಇದರಲ್ಲಿ? ಇದರಲ್ಲಿ ಶಿವನ ಮೂರ್ತಿ ಐತ್ರಿ, ಗೋಪುರ ಐತಿ, ಆಮೇಲೆ ಈಶ್ವರ ಅದಾರ ಆ ಕಡೆ, ಆಮೇಲೆ ಆ ಕಡೆ ನರಸಿಂಹ ಮೂರ್ತಿ ಭಾಳಷ್ಟು ಅದಾವ್ರಿ. ಏನ್ ಅನಿಸುತ್ತಮ್ಮ ದೇವಸ್ಥಾನದ ಮೂರ್ತಿಗಳು? ನಮಗೆ ಸಂತೋಷ ಆಗತ್ರಿ. ಅವೆಲ್ಲ ನಾವು ಇಲ್ಲಿ ನಮ್ಮ ಬಾವಿ ಒಳಗೆ ಅದಾವಂತಂದು ಇತಿಹಾಸ ಹೇಳುವಂಥ ಕಲ್ಲುಗಳು ನಮ್ಗೆ ಬಾವಿ ಒಳಗೆ ಅದಾವಂತ ನಮ್ಗೆ ಸಂತೋಷ ಆಗತ್ರಿ. ಕೇಳಿದ್ರೆ ಕೊಡ್ತೀರಿ ಸರ್ಕಾರದವರು? ನಮ್ಗೆ ಬಾವಿ ನಿರ್ಮಾಣ ಮಾಡಿಕೊಡ್ಬೇಕ್ರಿ. ಹೆಂಗೈತಿ ಹಂಗ ಬಾವಿ ನಿರ್ಮಾಣ ಮಾಡಿ ಕೊಟ್ರೆ ನಾವು ಕೊಡ್ತೀವ್ರಿ. ಯಜಮಾನ್ರೆ, ಈಗ ಇದು ಯಾವಾಗ ಲಕ್ಕುಂಡಿ ಆಯ್ತು, ಯಾವಾಗ ತಗೊಂಬಂದು ಹಾಕಿದಾರೆ ಇದನ್ನಂತ? ಅದು ಒಂದು 60-70 ವರ್ಷದಿಂದ ಇದನ್ನು ಮಾಡಿರ್ಬೋದ್ರಿ ಬಹುಶಃ. ನಮಗೂ ಅದು ಇದಿಲ್ಲ, ಯಾಕಂದ್ರೆ ನಾವು ಸಣ್ಣರಿದ್ವಿ ಅವಾಗ. ಅವಾಗ ಎಲ್ಲಿ ಬೇಕು ಅಲ್ಲಿ ಬಿದ್ದಿದ್ದು ಕಲ್ಲು ಅವನ್ನ ಗುಡಿ ಕೆರೆಯಾಗ ಅಲ್ಲಿ ಇಲ್ಲಿ ಬಿದ್ದಿದ್ದು ಅವ್ನು ತೊಗೊಂಬಂದು, ಅವಾಗ ಕಲ್ಲು ಸಿಗ್ತಿದ್ದಿಲ್ರಿ ಹೆಚ್ಚಾಗಿ. ಅವನ್ನ ತಂದು ಹಿರಿಯರು ಕಟ್ಟಾರ್ರಿ ಅವನ್ನ. ಇದು ಬಾವಿ ಭಾಳ ದಿನದ್ರಿ, ಅದು ನಮಗೆ ಗೊತ್ತಿಲ್ರಿ. ಇದು ಬಾವಿದು ನಿರ್ಮಾಣ ಮಾಡಿದ್ದು ಗುರ್ತೈತಿ, ಯಾಕಂದ್ರೆ ಬಿದ್ದಿತ್ರಿ ಇದು. ಅವನ್ನ ಕಲ್ಲು ಕಡಿಮೆ ಬಿದ್ದಿದ್ದು ತಂದು ಅವನ್ನ ಕಟ್ಟಾರ್ರಿ. ಈಗ ಲಕ್ಕುಂಡಿ ಯಾವಾಗ ಅಂದ್ರೆ ಮುಚ್ಚಿದ್ರ ಪೂರ್ವ ಉತ್ಖನನ ಮಾಡಿದ್ರೆ ಗೊತ್ತಾಗತ್ತಂತ, ನೈಜ ಲಕ್ಕುಂಡಿ ಎಲ್ಲಿ ಸಿಗತ್ತಂತ? ಅದು ಉತ್ಖನನ ಮಾಡಿದ್ರೆ ಗುರ್ತಾಗೋದ್ರಿ. ಯಾಕಂದ್ರೆ ಊರು ತುಂಬಾನು ಗುಡಿ ಅದಾವ ಬಿಡ್ರಿ. ಅವು ಎಲ್ಲಿ ತೆಗಿತೀರಿ ನೀವು ಗುಡಿದ ಅವಶೇಷಗಳನ್ನು ಸಿಗ್ತಾವು. ಯಾಕಂದ್ರೆ ಹಿಂದೆ ನಾವು ಗ್ರಾಮ ಚೌಡಿ ನಿರ್ಮಾಣ ಮಾಡೋ ಮುಂದೆ ಬುನಾದಿ ಇದ್ದಿದ್ದಿಲ್ಲ. ಅದಕ್ಕೆ ಬುನಾದಿ ತೆಗೆದ್ರೆ ಅದ್ರ ಒಳಗೆ ಇವು ಆಣಿ ಇವು ಇದನ್ನು ಮಾಡಿರ್ತಾರೆ, ಸೊಂಡಿವು ಅವನ ಮೂರ್ತಿನ ಅವನ್ನ ತಂದು ಹೊರಗೆ ಅಲ್ಲಿ ಇದನ್ನ ಮಾಡಿ ಗುಡಿ ಮುಂದೆ ಅವನ್ನ ಇಟ್ಟರ್ರಿ. ಅಲ್ಲಿ ಎಲ್ಲ ಸಿಗ್ತಾವ್ರಿ. ಎಲ್ಲರಾಗಿರಿ ನೀವು ಲಕ್ಕುಂಡಿ ಒಳಗೆ ಅವಶೇಷಗಳು ಮಾತ್ರ ಅದಾವ್ರಿ. ಅಂದ್ರೆ ಯುದ್ಧದ ಸಮಯದೊಳಗೆ ಯಾಕೆ ಈ ರೀತಿ ಮುಚ್ಚಿದ್ರು ದೇವಸ್ಥಾನಗಳಂತ? ಏನೋ ಹಿಂದೆ ಹಿರಿಯರು ಹೇಳ್ತಿದ್ರಿ, ಪಟಾಂಡ್ರ ಹಾವಳಿ ಅಂತ ಹೇಳಿ ಮಾಡ್ತಿದ್ರಂತ. ಅವ್ರು ಬಂದು ಎಲ್ಲ ಅವನ್ನೆಲ್ಲ ಇದನ್ನ ಗುಡಿನ ಅವನ್ನ ನಾಶ ಮಾಡಿ, ಈಗಲೂ ಈಗಿರೋ ಗುಡಿಯೊಳಗೂ ಶಿಲೆಗಳು ಮುಕ್ಕಾಗ್ಯಾವ್ರಿ. ಅವು ಅಂದ್ರೆ ಏನು ನಾಶ ಆಗ್ಯಾವ್ರಿ. ಅವನ್ನೇನ ಇದು ಮಾಡ್ತಿದ್ರ, ಗುಡಿ ಮುಚ್ಚಿದ್ರಂತ್ರಿ ಅವಾಗ ಹಿಂದಿನ ಕಾಲದೊಳಗ. ಹೌದು ಹೌದು ಹೌದು. ನಮ್ಮ ಗುಡಿ ಎಲ್ಲವೂ ಇವನು ಪೂರ್ತಿ ಮುಚ್ಚಿ ಆಮ್ಯಾಗ ಅವ್ರದ್ದು ಹಾವಳಿ ಕಡಿಮೆಗಿಂದ ಇದನ್ನ ಮಾಡ್ಕೊಂತ. ಅವು ಕಾಶಿ ವಿಶ್ವನಾಥ ಗುಡಿ ಅವೆಲ್ಲ ಗುಡ್ ಇದ್ದಂಗಿತ್ರಿ, ಅದು ಮ್ಯಾಗ ಅವೆಲ್ಲ ಮುಚ್ಚಿದ್ರಂತ ಅಂತಾರ್ರಿ. ನಮ್ಗೆ ಅದು ಮಾಹಿತಿ ಇಲ್ಲ. ಒಟ್ಟು ಮಣ್ಣಾಗ ಊಟ ಅದ. ಹೌದು ಹೌದು ಹೌದು. ಮತ್ತೆ ಕೆಡವಿನೂ ಬಿಟ್ಟರೋ ಏನೋ ಗೊತ್ತಿಲ್ಲ ನಮಗೆ ಹಿಂದಿಲ್ದು. ಆದ್ರ ಅವಶೇಷ ಮಾತ್ರ ಜಗ್. ಈಗ ಇದನ್ನ ಕೇಳಿದ್ರೆ ಕೊಡ್ತೀರಿ ಸರ್ಕಾರಕ್ಕೆ? ಕೊಡ್ತೀವ್ರಿ. ನಮ್ಗೆ ಬಾವಿ ನಿರ್ಮಾಣ ಮಾಡಿ ಕೊಟ್ರ ನಮ್ದೇನು ಅಭ್ಯಂತರ ಇಲ್ಲ. ಈಗ ನೀವು ಅಲ್ಲಿ ಬಿದ್ದಿದ್ರೆ ಇನ್ನೂ ಎಲ್ಲಾರು ಹಾಳಾಗ್ತಿದ್ವಿ, ನೋಡಕ್ ಸಿಗ್ತಿದ್ದಿಲ್ಲ. ಈಗ ನಾವು ಒಳ್ಳೆ ರೀತಿಯಿಂದ ಅವ್ರ ಹಿರಿಯರು ಕಟ್ಟ್ಯಾರ, ಅದನ್ನು ನಾವು ಏನು ಮಾಡಿಲ್ಲ, ಅದನ್ನು ಕೆಡಿಸಿಲ್ಲ. ಅದನ್ನ ಹೆಂಗೈತಿ ಅದನ್ನ ಸ್ವಚ್ಛಾಗಿ ಇದನ್ನ ಮಾಡಿಕೊಂಡು ಪೂಜೆ ಸಹಿತ ಮಾಡ್ತಿರ್ತೀವಿ ನಾವು. ಇದನ್ನ ಬೇಕಂದ್ರೆ ನಾವು ಕೊಡ್ತೀವಿ. ನಮಗೆ ಹೆಂಗೈತೆ ಹಂಗೆ ಗುಡಿ ಬಾವಿ ಕಟ್ಟಿಸ್ಕೊಟ್ರೆ. ಸ್ಥಳೀಯರು ಇದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಎಲ್ಲೆಂದ್ರಲ್ಲಿ ಸಿಗ್ತಾವು? ಈಗ ಊರಾಗ ಸಿಗ್ತಾವು, ಬಾವಿ ಒಳಗೆ ಸಿಗ್ತಾವು, ಎಷ್ಟು ಸಂಪತ್ತು ಐತಿ ನಿಮ್ಮ ಊರಾಗ? ಸರ್, ನಮ್ಮಲ್ಲಿ ಲಕ್ಕುಂಡಿ ಒಳಗ್ರೆ
ಊರೊಳಗೆ ಸಂಪತ್ತು ಎಲ್ಲೆಲ್ಲ ಐತ್ರಿ, ಸಂಪತ್ತಿಲ್ಲ ಅಂತ ನಾವು ಹೇಳಕ್ತಾ ಇರಲ್ಲ. ಆದ್ರೆ ಒಂದೊಂದು ಇದ್ರೊಳಗೆ ಒಂದೊಂದು ಬಗದು ಚೌಡಿ ಕಟ್ಟ್ಯಾರ, ಒಂದೊಂದು ಸೈಡ್ ಪಂಚಾಯತಿ ಕಟ್ಟ್ಯಾರ, ಒಂದೊಂದು ಇವು ಕಟ್ಟ ಗೌರ್ಮೆಂಟ್ ಇದ್ರೊಳಗೆ ಅದಾವ್ರಿ. ನಮ್ಮಲ್ಲಿ ಅವ ಶಿಲ್ಲೆಗಳು ಭಾಳ ಅದಾವು. ಇಲ್ಲೇ ನೋಡ್ರಿ, ಈಗ ಊರು ಬಿಟ್ಟು ಇದು 1 ಕಿಲೋಮೀಟ್ರ್ ಐತಿ. ಇದು ಇಲ್ಲೇ ಬಾವಿ ಒಳಗೆ ಬಂದೀವಿ. ಈಗ ಇಲ್ಲೇ ನೋಡತಕ್ಕಂಥ ಶಿಲ್ಲೆಗಳು ಇಲ್ಲೇ ಅದಾವೆ. ಇದ್ರೊಳಗೆ ಹಿಂದಿನ ಹಿರಿಯರು ಇವನ್ನ ಭಾಳ ಇದು ಮಾಡಿ ಸೆಕ್ಯೂರಿಟಿ ಮಾಡಿ ಕಟ್ಟ್ಯಾರ. ಆದ್ರೆ ನಾವು ಈಗ ಏನಪ್ಪ ಅಂತಂದ್ರೆ ನಾವು ಮೆಚ್ಚುವಂಥದ್ರಿ ಇದು. ಈಗ ದಿಲ್ಲಿವರೆಗೂ ನಮ್ಮ ಲಕ್ಕುಂಡಿ ಪ್ರಸಿದ್ಧ ಆಗೈತಿ. ಯಾ ನಮ್ಮ ಕ್ಷೇತ್ರಗಳ PC ಗದ್ದಿಗೌಡರು 2 ಸಲ ಆರಿಸಿ ಬಂದಾರ. ಅವ್ರಿಗೆ ನಾವು ಕೃತಜ್ಞತೆ ಹೇಳ್ತೀವಿ. ಯಾಕಂದ್ರೆ ಕಡೆ ಊರವ್ರಿಗೆ ಲಕ್ಕುಂಡಿ ಅನ್ನೋದು ಸಾಹೇಬ್ರಿಗೆ, ನಮ್ಮ ಸಾಹೇಬ್ರು ಒಂದು ಸ್ವಲ್ಪ ಚಕಡೆ ಒಂದು ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದಂದ್ರೆ ಅವ್ರದ್ದು ಒಂದು ಹೆಸರು ಉಳಿತೈತಿ. ಲಕ್ಕುಂಡಿಲಿಂದ ಆರಿಸಿ ಬಂದಾರ ಅವರು. ಲಕ್ಕುಂಡಿ ದಿಲ್ಲಿವರೆಗೆ ತೊಗೊಂಡು ಹೋಗ್ಲಿ ನಮ್ಮ ಸಾಹೇಬ್ರು ಅಂತೇಳಿ ನಾವು ಕೇಳ್ತೀವಿ. ಅಭಿವೃದ್ಧಿ ಆಗ್ಬೇಕು. ಆದ್ರೆ ನಮ್ಮ ಗದ್ದಿಗೌಡ ಸಾಹೇಬ್ರು ಸ್ವಲ್ಪ ಯಾಕೆ ಗಮನ ತಗೋಲ್ರಿ. ಅದಕ್ಕೆ ನಮ್ಮ ದಿಲ್ಲಿ ಒಳಗೆ ಹೋಗೈತಪ್ಪ ನಮ್ಮ ಸಾಹೇಬ್ರು ಈಗಾರ ದಿಲ್ಲಿ ಒಳಗೆ ನೋಡಿಕೊಂಡು ನಮ್ಮ TV ಮಾಧ್ಯಮದವರಿಗೆ, ಎಲ್ಲ TV ಮಾಧ್ಯಮದವ್ರಿಗೆ ದಿಲ್ಲಿ ಒಳಗೆ ಲಕ್ಕುಂಡಿ ಹೋಗೈತೆ ಅನ್ನೋದು ಮಾಧ್ಯಮದವ್ರು ತೋರಿಸ್ಯಾರ. ನಮ್ಮ ಸಾಹೇಬ್ರು ಅಲ್ಲಿಂದರ ನಮ್ಮ ಲಕ್ಕುಂಡಿ ಕಡೆ ಗಮನ ಕೊಡಲಿ ಅಂತೇಳಿ ನಾವು ಕೇಳ್ಕೊತೀವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಲಕ್ಕುಂಡಿ ಗ್ರಾಮದ ಮೂಲೆ ಮೂಲೆಯಲ್ಲಿ ಸಿಗ್ತಾ ಇದ್ರು. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ಜಮೀನಿನಲ್ಲಿ ಕೂಡ ಪ್ರಾಚೀನ ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.